ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಲತಾ ಜಾನು ಬ್ಲಾಗ್. ಬೆಳಗ್ಗೆನೇ ನಮ್ಮ ಯಜಮಾನ್ರು ಒಂದು ಕವನ ಕಳಿಸಿದ್ರು. ಅದನ್ನು ಓದಿ ದಿನ ಪೂರ್ತಿ ಎಷ್ಟು ಖುಷಿಯಾಗಿದ್ದೆ ಅಂದರೆ ಏನು ಬರೆದಿದ್ರು ಅಂತ ಹೇಳ್ತೀನಿ, ಕೊನೆವರೆಗೂ ನೋಡಿ. ಇನ್ನು ಬೆಳಗ್ಗೆನೇ ಸಣ್ಣ ತುಂತುರು ಹನಿ ಏನಿತ್ತು. ನಮ್ಮ ಮಕ್ಕಳು ಇಬ್ಬರು ಏನು ಜೋರು ಮಳೆ ಬರ್ತಾಯಿತ್ತು ಅಂತಲೇ ಇಬ್ಬರು ಒಂದೊಂದು ಕೊಡೆ ಹಿಡ್ಕೊಂಡು ರೆಡಿಯಾಗಿ ನಿಂತಿದ್ರು, ಸ್ಕೂಲ್ ವ್ಯಾನ್ ಬರುತ್ತೆ ಅಂತ. ಇನ್ನು ಮಳೆ ಬಂದಿದ್ರೆ ನನ್ನ ಅರ್ಧ ಕೆಲಸ ಎಲ್ಲ ಕಂಪ್ಲೀಟ್ ಆಗೋದು. ಏನು ಮಾಡೋಕ್ಕಾಗಲ್ಲ, ಮಳೆ ಬರಲಿಲ್ಲ. ಇನ್ನು ನನ್ನ ಕೆಲಸ ಏನಪ್ಪ ಅಂತಂದರೆ ಕ್ಯೂರಿಂಗ್ ಮಾಡೋದು. ಗೋಡೆಗೆಲ್ಲ ನೀರು ಹಾಕಬೇಕಿತ್ತು. ಇನ್ನು ಕ್ಯೂರಿಂಗ್ ಮಾಡೋಕ್ಕಿಂತ ಮುಂಚೆ ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು. ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಪಲಾವ್ನ ಮಾಡಿದ್ದೆ. ಎಲ್ಲ ರೀತಿ ತರಕಾರಿ ಹೆಚ್ಚಾಕಿದ್ದೆ. ಇಲ್ಲಿ ನಾನು ಬಟಾಣಿ, ಬದಿಗೆ, ಅಲಸಂಡೆ ಕಾಳು ಹಾಕಿದ್ದೀನಿ. ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಅಲಸಂಡೆ ಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಪಲಾವ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಪರವಾಗಿಲ್ಲ, ತರಕಾರಿ ಎಲ್ಲ ತಿಂತಾಳೆ. ಇನ್ನು ನನ್ನ ಮಗ ಅಂತೂ ತಿನ್ನೋದೇ ಇಲ್ಲ. ಈ ಥರ ಪಲಾವ್ಗೆ ಇಲ್ಲ ಕಿಚಡಿ ಥರ ಏನಾದರೂ ಮಾಡಿ ತಿನ್ನಿಸ್ಬಿಡ್ತೀನಿ. ಇನ್ನು ಪಲಾವ್ ಅಂತೂ ಸೂಪರ್ ಆಗಿತ್ತು. ನನ್ನ ಮಗಳು ಹೇಳ್ತಾಯಿದ್ರು, ಅಮ್ಮ ವೆಜ್ ಬಿರಿಯಾನಿ ತುಂಬ ಚೆನ್ನಾಗಿದೆ, ಇದಕ್ಕೆ ಚಿಕನ್ ಹಾಕಿದರೆ ಚಿಕನ್ ಬಿರಿಯಾನಿ ಆಗೋಗೋದು ಅಂತ. ನನ್ನ ಮಗಳು ಒಬ್ಬಳೇ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಷ್ಟು ರಿಸ್ಕ್ ಆಗ್ತಿರಲಿಲ್ಲ. ಇನ್ನು ನನ್ನ ಮಗನ ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿಯೊಂದು ಮಾಡಬೇಕು. ಅವನಿಗೆ ಸ್ನಾನ ಮಾಡಿಸು, ಬಟ್ಟೆ ಹಾಕು, ಶೂ ಹಾಕು, ತಿಂಡಿ ತಿನಿಸು ಪ್ರತಿಯೊಂದು ಮಾಡಬೇಕು. ಇನ್ನು ನನ್ನ ಮಗಳು ಅವಳ ಕೆಲಸ ಅವಳೇ ಮಾಡ್ಕೊತಾ ಇರ್ತಾಳೆ. ಈ ಮಳೆ ಯಾರಿಗೆ ಯಾವ್ಯಾವ ರೀತಿ ಪ್ರಾಬ್ಲಮ್ ಕೊಡುತ್ತೆ ಅಂತಂದರೆ, ನಮ್ಮ ಅತ್ತೆ ಅವರೆಕಾಳು ಹಾಕಿದ್ರು. ಮಳೆ ಬರುತ್ತೆ ಅಂತ ನೀರು ಹಾಕಿರಲಿಲ್ಲ. ಬೆಳಗ್ಗೆನೇ ಅವರು ನೀರು ಹಾಕ್ಕೊಂಡ್ರು. ಏನೋ ನಮ್ಮ ಯಜಮಾನರು ಮಕ್ಕಳು ಹೋಗೋ ಟೈಮಲ್ಲಿ ವಿಡಿಯೋ ಕಾಲ್ ಮಾಡಿ ಮಾತಾಡಿಸ್ತಾರೆ. ಇನ್ನು ವ್ಯಾನಿಗೆ ಮಕ್ಕಳನ್ನೆಲ್ಲ ಹತ್ತಿಸ್ಬಿಟ್ಟು ನಾನು ಕ್ಯೂರಿಂಗ್ ಮಾಡೋಣ ಅಂತ ಬಂದೆ. ಅಕ್ಕ ಇವತ್ತೆಲ್ಲ ಫುಲ್ ಕ್ಯೂರಿಂಗ್ ಮಾಡ್ಕೊಂಬಿಡಿ, ನಾಳೆ ಸೆಂಟ್ರಿಂಗ್ ಹೊಡಿಯೋಕ್ಕೆ ಬರ್ತೀವಿ, ಒಂದು 2-3 ಸತಿ ಕ್ಯೂರಿಂಗ್ ಮಾಡಿ ನಾಳೆ ನೀರು ಹಾಕಬೇಡಿ ಅಂತ ಹೇಳಿದರು. ಕೆಳಗಡೆ ಫ್ಲೋರ್ದೆಲ್ಲ ಯಜಮಾನ್ರಿದ್ರು, ಅವರೇ ಎಲ್ಲ ಕ್ಯೂರಿಂಗ್ ಎಲ್ಲ ಮಾಡ್ಕೊತಾಯಿದ್ರು. ಇವಾಗ ನನಗೆ ಸಖತ್ ರಿಸ್ಕ್ ಅನಿಸ್ತೈತೆ. ಇನ್ನು ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸಿ ಅದಾದಮೇಲೆ ಕ್ಯೂರಿಂಗ್ ಮಾಡು, ಕೆಲಸದವ್ರು ಬಂದರೆ ಅಡುಗೆ ಮಾಡು, ಇನ್ನು ಕೆಲವೊಂದಷ್ಟು ಆರ್ಡರ್ಸ್ ಇರ್ತವೆ, ಆರ್ಡರ್ಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊ. ಇದಾದಮೇಲೆ ಇದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಆಲ್ರೆಡಿ ಮಕ್ಕಳು ಬಂದಿರ್ತಾರೆ. ಅವರಿಗೆ ಸ್ನ್ಯಾಕ್ಸು, ಹೋಮ್ ವರ್ಕು ಇದೇ ಆಗೋಗುತ್ತೆ. ಮತ್ತು ಇನ್ನು ನನ್ನ ಮಗಳಿಗೆ ವೀಕ್ಲಿ 3 ಡೇಸ್ ಭರತನಾಟ್ಯ ಕ್ಲಾಸ್ ಇರುತ್ತೆ, ಅಲ್ಲಿ ಕರ್ಕೊಂಡು ಅಟ್ಲೀಸ್ಟ್ ಈ ಮಳೆನಾದರೂ ಬಂದರೆ ಕ್ಯೂರಿಂಗನ ಕಂಪ್ಲೀಟ್ ಆಗುತ್ತೆ. ನಾನು ಅರ್ಧ ಕೆಲಸನಾದರೂ ಕಮ್ಮಿ ಆಗುತ್ತೆ. ಈ ಫ್ಲೋರ್ ಸ್ಟಾರ್ಟ್ ಆದಾಗಿಂದ ಒಂದು ಸಾರಿನೂ ಮಳೆ ಬಂದಿಲ್ಲ. ಏನು ಬೆಳಗ್ಗೆನೇ ನಮ್ಮ ಯಜಮಾನರು ಒಂದು ಕವನ ಬರೆದು ಕಳಿಸಿದ್ರು. ಏನು ಬರೆದಿದ್ದಾರೆ ಅಂತ ನಾನೇ ಓದಿ ಹೇಳ್ತೀನಿ. ನಿನಗೆ ನಿನ್ನ ಪ್ರೀತಿಯ ಗಂಡ ಬರೆಯುವ ಸಣ್ಣ ಕಾವ್ಯದಂತಹ ಪತ್ರ. ಇವತ್ತು ಯಾಕೋ ನಿನ್ನ ಮೇಲೆ ಪ್ರೀತಿ ಇನ್ನೂ ಸ್ವಲ್ಪ ಜಾಸ್ತಿ ಅನಿಸಿತು. ಅದಕ್ಕೆ ಈ ಪತ್ರದ ಮೂಲಕ ನನ್ನ ಮನಸ್ಸಿನ ಮಾತುಗಳನ್ನು ನಿನ್ನ ಮುಂದೆ ಇಡುತ್ತಿದ್ದೇನೆ. ನನ್ನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಕಷ್ಟ ಸುಖಗಳಲ್ಲೂ ನನ್ನ ನೆರಳಾಗಿ, ನನ್ನ ಶಕ್ತಿಯಾಗಿ ನಿಂತವಳು ನೀನು. ಬೆಳಗಿನಿಂದ ರಾತ್ರಿಯವರೆಗೆ ಮನೆಗಾಗಿ, ನಮಗಾಗಿ ನೀನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿನ್ನ ಮಮತೆ ಎದ್ದು ಕಾಣುತ್ತದೆ. ನಿನ್ನ ಈ ಸಣ್ಣ ಮುಗುಳ್ನಗೆ ನನ್ನ ಇಡೀ ದಿನದ ಆಯಾಸವನ್ನು ಮರೆಸಿಬಿಡುತ್ತದೆ. ನಿನ್ನ ಪ್ರೀತಿ ಮತ್ತು ಕಾಳಜಿ ಇಲ್ಲದಿದ್ದರೆ ನನ್ನ ಜೀವನ ಇಷ್ಟು ಸುಂದರವಾಗಿರುತ್ತಿರಲಿಲ್ಲ. ದೇವರಿಗೆ ನಾನು ದಿನ ಧನ್ಯವಾದ ಹೇಳುತ್ತೇನೆ, ಯಾಕೆಂದರೆ ನಿನ್ನಂಥ ಅತ್ಯುತ್ತಮ ಹೆಂಡತಿಯನ್ನು ನನಗೆ ನೀಡಿದ್ದಕ್ಕೆ. ನಮ್ಮ ಈ ಪ್ರೀತಿ, ನಂಬಿಕೆ ಮತ್ತು ಜೊತೆಗಾರಿಕೆ 100 ವರ್ಷ ಹೀಗೇ ಇರಲಿ. ನೀನು ಯಾವಾಗಲೂ ಸಂತೋಷವಾಗಿ ನಗುತ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಇನ್ನು ಹೆಣ್ಮಕ್ಳಿಗೆ ಇದಕ್ಕಿನ್ನ ಇನ್ನೇನು ಬೇಕು? ಗಂಡನ ಕಡೆಯಿಂದ ಒಂದು ಒಳ್ಳೆ ಮಾತನ್ನ ಬೆಳಗ್ಗೆನೇ ಒಂದು ಒಳ್ಳೆ ಮಾತನ್ನ ಕೇಳಿದ್ರೆ ದಿನಪೂರ್ತಿ ಅದೆಷ್ಟು ಖುಷಿಯಾಗಿರ್ತಾಳೆ. ಕೆಲವ್ರು ಹೇಳ್ತಾರೆ ಯು ಆರ್ ಗ್ರೇಟ್ ಲತಾ ಅಂತ, ಬಟ್ ನಾನೆಲ್ಲ ಗ್ರೇಟು, ಅವ್ರು ಗ್ರೇಟು. ಇಲ್ಲಿ ನಮಗೆ ಅಪ್ಪ ಅಮ್ಮ, ಅತ್ತೆ ಮಾವ, ಮಕ್ಕಳ ಜೊತೆ ಫಂಕ್ಷನು, ಹಬ್ಬ ಅಂತ ಟೈಮ್ ಸ್ಪೆಂಡ್ ಮಾಡ್ತೀವಿ. ಬಟ್ ಅಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅಲ್ಲಿ ಒಂಟಿಯಾಗಿರ್ತಾರಲ್ಲ, ಅವರು ಗ್ರೇಟು, ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆರ್ಮಿ ಫ್ಯಾಮಿಲಿ, ಆರ್ಮಿ ಲೈಫ್ ಅಂದ್ರೇ ಹಾಗೆ, ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ತಾನೆ ಹೋಗಬೇಕು. ಇನ್ನು ಕ್ಯೂರಿಂಗ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ, ಪೂಜೆ, ಬ್ರೇಕ್ಫಾಸ್ಟು ಎಲ್ಲ ಮುಗಿಸ್ಕೊಂಡೆ. ಒಂದು ಆರ್ಡರ್ ಇತ್ತು, ಆರ್ಡರ್ನ ಕಂಪ್ಲೀಟ್ ಮಾಡಿಕೊಡ್ಬೇಕಿತ್ತು. ಮೆಟೀರಿಯಲ್ ನಾನೇ ತಂದು ಸ್ಟಿಚ್ ಮಾಡಿಕೊಡ್ತಾ ಇದ್ದೀನಿ. ಸ್ಟಿಚಿಂಗು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಸೆಂಟ್ರಿಂಗ್ ಅವ್ರು ಬಂದರು. ಎಲ್ಲ ಐಟಮ್ ಎಲ್ಲ ಹಾಕ್ಕೊಂಡು ನಾಳೆ ಸೆಂಟ್ರಿಂಗ್ ಹೊಡಿಯೋದಿದೆ ಅಂದ್ಬಿಟ್ಟು ಐಟಮ್ ಎಲ್ಲ ಇವತ್ತೇ ಎಲ್ಲ ಹಾಕ್ಕೊತಿದ್ರು. ಇನ್ನು ಸ್ವಲ್ಪ ಮೆಟೀರಿಯಲ್ ಬೇಕು ಅಕ್ಕ, ತಂದುಕೊಡಿ ಅಂತ ಹೇಳಿದ್ರು. ಇನ್ನು ಸ್ಟಿಚಿಂಗ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕಟ್ ಮಾಡಿದಷ್ಟೇ ಎಲ್ಲ ಎತ್ತಿಟ್ಬಿಟ್ಟು ನಾನು ಅಡುಗೆ ಮಾಡೋಣ ಅಂತ ಬಂದೆ. ಇವತ್ತಿನ ಅಡುಗೆಗೆ ಮಧ್ಯಾಹ್ನಕ್ಕೆ ನಮಗಷ್ಟೇ, ಅವ್ರಿಗೇನು ಅಡುಗೆ ಮಾಡೋ ಆಗಿರಲಿಲ್ಲ, ಅವರು ಮಧ್ಯಾಹ್ನದ ಮೇಲೆ ಬಂದರು. ಸೊ ನಾನು ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂದ್ಕೊಂಡೆ. ಬೆಂಡೆಕಾಯಿ ಎಲ್ಲ ಹುರ್ಕೊಂಬಿಟ್ಟು ಇಲ್ಲಿ ಟೊಮೊಟೊ, ಈರುಳ್ಳಿ ಹಂಗೆ ಹಚ್ಕೊಂಡಿದ್ದೀನಿ. ಇನ್ನು ರುಬ್ಕೊಳೋದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿ, ಸ್ವಲ್ಪ ಮಸಾಲೆ ಇಷ್ಟನ್ನು ರುಬ್ಕೊಂಡಿದ್ದೀನಿ ಅಷ್ಟೇ. ಬಿಸಿ ಬಿಸಿ ಮುದ್ದೆ ಮಾಡಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡೆ. ಇನ್ನು ಐಟಮ್ ಎಲ್ಲ ತರಕ್ಕೆ ಹೋಗ್ಬೇಕಿತ್ತಲ್ಲ, ಸೊ ಫಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸರಿ ಕ್ಯೂರಿಂಗ್ ಮಾಡೋಣ ಅಂತ ಮೇಲ್ಗಡೆ ಹೋದೆ. ಫುಲ್ ಕ್ಯೂರಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಹೊರಟಿದ್ದು ಐಟಮ್ ತರೋಣ ಅಂತ.
ಕೇಳ್ತಾಯಿದ್ರು, ಅಕ್ಕ ಎಲ್ಲಿ ಯಜಮಾನ್ರು ಬಂದಿಲ್ವಾ ಅಂತ ಕೇಳ್ತಾಯಿದ್ರು. ಅವ್ರು ಅಂದ್ಕೊಂಡಿದ್ದಾರೆ 1 ತಿಂಗಳಿಗೆ 2 ತಿಂಗಳಿಗೆ ಒಂದು ಸತಿ ಬಂದು ಹೋಗ್ತಾರೆ ಅಂತ. ಬಟ್ ಇವ್ರು ಬರೋದು 6 ತಿಂಗಳಿಗೆ ಒಂದು ಸತಿ, ವರ್ಷಕ್ಕೆ 2 ಸಾರಿ. ಅವರು ರೆಗ್ಯುಲರಾಗಿ ಹೋಗ್ತಾ ಇರ್ತೀವಲ್ಲ ಅಂಗಡಿಗೆ, ಕೇಳ್ತಿದ್ರು. ನನ್ನ ಮಕ್ಕಳೆಲ್ಲ ಸ್ಕೂಲಿಂದ ಬಂದರು. ನನ್ನ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು, ಇನ್ನು ನನ್ನ ಮಗನಿಗೆ ಯಾವಾಗಲೂ ನಾನ್ ವೆಜ್ ಅಂದರೆ ಇಷ್ಟ. ಸಂಜೆ ಬಂದ ತಕ್ಷಣ ಅವನಿಗೆ ಮೊಟ್ಟೆ ಮಾಡಿಕೊಡ್ತೀನಿ. ಬೆಳಗ್ಗೆನೇ ಕೇಳ್ತಾನೆ, ನಮ್ಮ ಸ್ಕೂಲಿಗೆ ಮೊಟ್ಟೆ ತಗೊಂಡೋಗ್ತೀನಿ, ಮೊಟ್ಟೆ ಮಾಡಿಕೊಡು ಅಂತ. ಸ್ಕೂಲಿಗೆಲ್ಲ ಅಲೋ ಇಲ್ಲ. ಇನ್ನು ಸಂಜೆ ಬಂದ ತಕ್ಷಣ ಅವನಿಗೆ ಬೇಯಿಸಿದ ಮೊಟ್ಟೆ ಕೊಡ್ತೀನಿ, ಅವನಿಗೆ ತುಂಬ ಇಷ್ಟ. ಸೆಂಟ್ರಿಂಗ್ ಹೊಡಿಯೋರು ಇನ್ನೂ ಐಟಮ್ ಹಾಕ್ಕೊತಾನೆ ಇದ್ರು ಸಂಜೆವರೆಗೂ. ಅವ್ರಿಗೆ ಸ್ವಲ್ಪ ಟೀ ಕೊಟ್ಟು ಬಂದೆ. ಇನ್ನು ನನ್ನ ಮಗಳು, ಅಮ್ಮ ಸ್ಕೇಟಿಂಗ್ ಆಡ್ತೀನಿ, ನನ್ನ ಜೊತೆ ಬಾರಮ್ಮ ಅಂತ ಅಂದ್ಲು. ಅಲ್ಲಿ ಹೋಗಿ ಮಕ್ಕಳು ಆಟ ಆಡೋದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿ ಮನೆ ಕಡೆ ಬಂದೆ. ಆದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಡ್ಬೇಕು. ಈ ಟೈಮ್ ಮತ್ತೆ ನಮಗೆ ಸಿಗೋಲ್ಲ. ನಾವು ಮಾತಾಡ್ಸ್ಕೊಂಡೋದ್ರು ಅವರು ನಮ್ಮ ಜೊತೆ ಮಾತಾಡೋಷ್ಟು ಫ್ರೀಯಾಗಿರಲ್ಲ ಅಂದ್ಕೊಂಡಿದ್ದೀನಿ. ಈಗಿನ ಜನ್ರೇಷನ್ ನೋಡಿಕೊಂಡ್ರೆ, ಈಗಿನ ಲೈಫ್ ಸ್ಟೈಲ್ ನೋಡಿಕೊಂಡ್ರೆ, ಹಾಗೆಯೇ ಓದೋದ್ರಲ್ಲಿ ಬ್ಯುಸಿ ಆಗಿಬಿಡ್ತಾರೆ ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಮಕ್ಕಳ ಜೊತೆ ಇವಾಗಲೇ ಟೈಮ್ ಸ್ಪೆಂಡ್ ಮಾಡಿಬಿಡ್ಬೇಕು. ಇನ್ನು ನನ್ನ ಮಗಳು ಸ್ಕೇಟಿಂಗ್ ಆಡೋಕ್ಕೆ ಹೋಗಿ ಬಿದ್ದು ಎದ್ದು ಎಲ್ಲ ಮಾಡ್ಕೊಂಡಿದ್ದಾಯಿತು. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.